ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಿಗ್ ಬಾಸ್ ಇನ್ನೇನು ಅತಿ ಶೀಘ್ರದಲ್ಲಿ ನಮ್ಮೆಲ್ಲರ ಮುಂದೆ ಬರಲಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರೊಸೆಸ್ ಕೂಡ ನಡೆದಿರುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಸ್ನೇಹಿತರೆ. ಇದು ಪಾರ್ಟ್ 2 ಅಂತಲೇ ಹೇಳ್ಬೋದು. ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಂಟೆಸ್ಟೆಂಟ್ಗಳು ಯಾರ್ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ಬೋದು ಅನ್ನುವಂಥ ಮಾಹಿತಿಯನ್ನು ನಾನು ಈಗ ಮೊದಲನೇದಾಗಿ ಒಂದು 8 ಜನರು ಇರುವಂಥ ಕಂಟೆಸ್ಟೆಂಟ್ಗಳು ಇರುವಂಥ ಒಂದು ಪಾರ್ಟನ್ನು ಈಗಾಗಲೇ ಮಾಡಿದ್ದೇನೆ ಸ್ನೇಹಿತರೆ. ಅದನ್ನು ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇದು ಪಾರ್ಟ್ 2 ವಿಡಿಯೋ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ 6 ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇವೆ. ಆ ಒಂದು 6 ಜನ ಕಂಟೆಸ್ಟೆಂಟ್ಗಳು ಯಾರು ಎಂಬುದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ 6 ಜನ ಕಂಟೆಸ್ಟೆಂಟ್ಗಳ ಪೈಕಿ ಮೊದಲನೇದಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಯಶ್ ಶೆಟ್ಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಶ್ ಶೆಟ್ಟಿ ಅವರು ಅಂದರೆ ಅಷ್ಟೊಂದು ನಿಮಗೆ ಯಾರಿಗೂ ಕೂಡ ಪರಿಚಯ ಇಲ್ಲದೆ ಇರಬಹುದು. ಆದರೆ ಇವರು ಒಂದು ತುಳುನಾಡು ಅಂತ ಏನು ಕರಿತೀವಿ ಅಲ್ಲಿ ಒಬ್ಬ ಒಳ್ಳೆ ಹೀರೋ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಒಂದೊಳ್ಳೆ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಧ್ರುವ ಸರ್ಜಾ ಅಭಿನಯದ ಕೇಡಿ ಸಿನಿಮಾದಲ್ಲೂ ಕೂಡ ಇವರು ಇದ್ದಾರೆ. ಅದರ ಜೊತೆಗೆ ಡಾಲಿ ಧನಂಜಯ ಅವರು ಈಗಾಗಲೇ ಅಭಿನಯಿಸಿರುವಂತಹ ಒಂದು ಒನ್ಸ್ ಆಫ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅನ್ನುವಂತಹ ಒಂದು ಚಿತ್ರದಲ್ಲೂ ಕೂಡ ಇವರು ಒಂದು ವಿಲನ್ ಕ್ಯಾರೆಕ್ಟರನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆ ಟ್ಯಾಲೆಂಟ್ ಇರುವಂತಹ ನಟ ಅಂದರೆ ಅದು ಯಶ್ ಶೆಟ್ಟಿ ಅಂತಲೇ ಹೇಳ್ಬೋದು. ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾಯಿವೆ. ಇವರು ಮೊದಲನೇ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಎರಡನೇ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ತಾ ಹೋದಾದರೆ ಭಾವನಾ ರಾವ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಭಾವನಾ ರಾವ್ ಅಂದರೆ ಹೆಸರಿಗೆ ನಿಮಗೆ ಅವರ ಅಷ್ಟೊಂದು ಪರಿಚಯ ಇಲ್ಲದೆ ಇರ್ಬೋದು. ಆದರೆ ಇವರು ಮಾಡಿರುವಂತಹ ಚಿತ್ರಗಳ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರ್ತದೆ ಸ್ನೇಹಿತರೆ. ಇವರು ಹಲವಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂಥ ಒಬ್ಬ ನಟಿ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುವ ಹಾಗೆ ಇವರು ಮಾಡಿದಂಥ ಸಿನಿಮಾಗಳು ಅಂದರೆ ಗಾಳಿಪಟ ಆಗಿರ್ಬೋದು, ವಾರೇ ವಾ ಆಗಿರ್ಬೋದು, ಅದರ ಜೊತೆಗೆ ಇತ್ತೀಚೆಗೆ ರಿಲೀಸ್ ಆದಂಥ ಹೊಂದಿಸಿ ಬರೆಯಿರಿ ಸಿನಿಮಾ ಆಗಿರ್ಬೋದು. ಈ ಒಂದು ಸಿನಿಮಾಗಳಲ್ಲಿ ಅತ್ಯಂತ ಒಳ್ಳೆಯ ರೀತಿಯಾಗಿ ಆ್ಯಕ್ಟಿಂಗನ್ನು ಮಾಡಿದಂಥ ಭಾವನಾ ರಾವ್ ಅವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂತಹ ಕೆಲವೊಂದಿಷ್ಟು ರೂಮರ್ಸ್ಗಳು ಓಡಾಡ್ತವೆ. ಆಲ್ಮೋಸ್ಟ್ ಅಲ್ಲಿ ಇವರು ಬರುವಂಥ ಸಾಧ್ಯತೆ ಕೂಡ ತುಂಬಾ ಜಾಸ್ತಿಯಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಭಾವನಾ ರಾವ್ ಅವರು ಕೂಡ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಆಗುವಂಥ ಸಾಧ್ಯತೆ ಇದೆ. ಇವರು ಎರಡನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇನ್ನು ಮೂರನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೂರನೇ ಸ್ಪರ್ಧೆ ಯಾರೆಂದರೆ ಅದು ಸುಧಾಕರ್ ಆರ್ ಗೌಡ ಅಂತ ಹೇಳ್ಬೋದು. ಸುಧಾಕರ್ ಆರ್ ಗೌಡ ಅಂದರೆ ಯಾವುದೇ ರೀತಿಯಾಗಿ ಇವರು ಸಿನಿಮಾಗಳಲ್ಲೂ ಕೂಡ ನಟಿಸಿಲ್ಲ. ಅದರ ಜೊತೆಗೆ ಯಾವುದೇ ರೀತಿಯಾಗಿ ಸೀರಿಯಲ್ಗಳಲ್ಲೂ ಕೂಡ ನಟಿಸಿಲ್ಲ. ಇವರೊಬ್ಬರು ಯೂಟ್ಯೂಬ್ ಸ್ಟಾರ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆಗಿ ಎಲ್ಲಿ ನೋಡಿದರೂ ಕೂಡ ಈಗ ಸದ್ಯಕ್ಕೆ ಇವರದೇ ಟ್ರೆಂಡ್ ಅಂತಲೇ ಹೇಳ್ಬೋದು. ಒಂದು ಸ್ಟ್ರಾಂಗ್ ಸುಧಾಕರ್ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನು ಸೃಷ್ಟಿ ಮಾಡೋದರ ಮೂಲಕ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲಿ ನೋಡಿದ್ರು ಅವರ ರೀಲ್ಸ್ಗಳೇ ಬರ್ತಾಯಿವೆ ಅಂತಲೇ ಹೇಳ್ಬೋದು. ಒಂದು ಕುಡುಕನ ಒಂದು ಪಾತ್ರವನ್ನು ಮಾಡ್ತಾ ಈಗ ತುಂಬಾ ಅಂದರೆ ತುಂಬಾ ಫೇಮಸ್ ಕೂಡ ಆಗಿದ್ದಾರೆ. ಅದರ ಜೊತೆಗೆ ಯೂಟ್ಯೂಬ್ ಇವರು ಹಲವಾರು ಶಾರ್ಟ್ ಫಿಲ್ಮ್ಗಳು ಇವೆ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ಹಲವಾರು ಒಂದು 20ರಿಂದ 30 ಶಾರ್ಟ್ ಫಿಲ್ಮ್ಗಳನ್ನು ಕೂಡ ಮಾಡಿದ್ದಾರೆ. ಸುಧಾಕರ್ ಗೌಡ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರುವಂತಹ ಒಬ್ಬ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾರೆ ಎನ್ನುವಂಥ ಮಾಹಿತಿಗಳು ಕೂಡ ಎಲ್ಲೆಡೆ ಕೂಡ ಓಡಾಡ್ತಾ ಇವೆ ಅಂತಲೇ ಹೇಳ್ಬೋದು. ಬಂದರೆ ತುಂಬಾ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಆಗುವಂಥ ಸಾಧ್ಯತೆ ಇವರಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವರು ಮೂರನೇ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಕಂಟೆಸ್ಟೆಂಟ್ನ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಪಾಯಲ್ ಚಂಗಪ್ಪ ಅಂತಲೇ ಹೇಳ್ಬೋದು. ಪಾಯಲ್ ಚಂಗಪ್ಪ ಅವರ ಬಗ್ಗೆಯೂ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರ್ತದೆ. ಇವರು ಕೂಡ ಯಾವುದೇ ರೀತಿಯಾಗಿ ಸಿನಿಮಾಗಳಲ್ಲಿ ಕೂಡ ನಟಿಸಿಲ್ಲ. ಅದರ ಜೊತೆಗೆ ಸೀರಿಯಲಲ್ಲಿ ಕೂಡ ನಟಿಸಿಲ್ಲ. ಇವರು ಕೂಡ ಯೂಟ್ಯೂಬ್ ಸ್ಟಾರ್ ಅಂತಲೇ ಹೇಳ್ಬೋದು. ಹೇಗೆ ಸುಧಾಕರ್ ಆರ್ ಗೌಡ ಅವರು ಯಾವ ರೀತಿಯಾಗಿ ಯೂಟ್ಯೂಬ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದ್ದಾರಲ್ಲ, ಇವರು ಕೂಡ ಯಾವುದೇ ಶಾರ್ಟ್ ಫಿಲ್ಮ್ಗಳನ್ನು ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ಜನತೆಗೆ ಪರಿಚಯ ಆದರು. ಇವರು ಹಲವಾರು ರೀತಿಯಾಗಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಅಮೃತಾಂಜನ್ ಅನ್ನುವಂಥ ಒಂದು ಶಾರ್ಟ್ ಫಿಲ್ಮ್ ಲಾಕ್ಡೌನ್ನಲ್ಲಿ ನಿಮಗೆಲ್ಲರಿಗೂ ಕೂಡ ನೆನಪಿದ್ದೇ ಇರ್ತದೆ ಸ್ನೇಹಿತರೆ. ಆ ಒಂದು ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಹಲವಾರು ಇವ್ರದ್ದು ಕೂಡ 20ರಿಂದ 30 ಶಾರ್ಟ್ ಫಿಲ್ಮ್ಗಳನ್ನು ಮಾಡೋದ್ರ ಮೂಲಕ ತಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಏನಿದೆ ಅಂತ ಇಡೀ ಕರ್ನಾಟಕ ಜನತೆಗೆ ಕೂಡ ತೋರಿಸಿದ್ದಾರೆ. ಇವರು ಕೂಡ ನೋಡಲಿಕ್ಕೂ ಕೂಡ ತುಂಬಾ ಗ್ಲಾಮರಸ್ ಆಗಿ ಫಿಸಿಕಲ್ ಕೂಡ ಫಿಟ್ ಆಗಿರುವ ಕಾರಣ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಓಡಾಡ್ತಾ ಇವೆ ಸ್ನೇಹಿತರೆ. ಇವರು 4ನೇ ಕಂಟೆಸ್ಟೆಂಟ್ ಆಗಿ ಈ ಒಂದು ಪಾರ್ಟ್ 2 ಅಲ್ಲಿ ಬರುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ. ನೋಡೋಣ ಇವರು ಕನ್ಫರ್ಮ್ ಆಗಿ ಬರ್ತಾರಾ ಇಲ್ವಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇನ್ನು 5ನೇ ಕಂಟೆಸ್ಟೆಂಟ್ನ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ
ಇವರ ಹೆಸರು ಅರ್ಜುನ್ ಯೋಗಿ ಅಂತಾನೆ ಹೇಳ್ಬೋದು. ಇವರೊಬ್ಬರು ಡಾನ್ಸರ್ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈಗ ಹಲವಾರು ರೀತಿಯಾಗಿ ಹೊಸ ಫಿಲ್ಮ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅಷ್ಟೊಂದು ಯಾರಿಗೂ ಕೂಡ ಚಿರಪರಿಚಿತ ಇಲ್ಲ. ಇವರು ಹಲವಾರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹಲವಾರು ರಿಯಾಲಿಟಿ ಶೋಗಳನ್ನು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ರಾಜಾ ರಾಣಿ ಆಗಿರಬಹುದು, ಅದರ ಜೊತೆಗೆ ಒಂದು ಡಾನ್ಸಿಂಗ್ ಪ್ರೋಗ್ರಾಮಲ್ಲಿ ಕೂಡ ಇವರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡುವಂಥ ಒಬ್ಬ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಈಗ ತಾನೇ ಇಂಡಸ್ಟ್ರಿಗೆ ಕಾಲಿಡುತ್ತಿರುವಂಥ ಒಬ್ಬ ನಟ ಅಂದರೆ ಅದು ಅರ್ಜುನ್ ಯೋಗಿ ಅಂತಲೇ ಹೇಳ್ಬೋದು. ಇವರಲ್ಲಿ ಕೂಡ ಒಳ್ಳೆ ಸ್ಕಿಲ್ ಇದೆ. ಒಬ್ಬ ಹೀರೋ ಮಟೀರಿಯಲ್ ಆಗುವಂಥ ಎಲ್ಲ ಸಾಧ್ಯತೆ ಇರೋದರಿಂದ ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ರೂಮರ್ಸ್ಗಳು ಎಲ್ಲೆಡೆ ಅಂದರೆ ಎಲ್ಲಿದೆ ಓಡಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇವರು 5ನೇ ಸ್ಪರ್ಧೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು 6ನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋದಾದರೆ 6ನೇ ಸ್ಪರ್ಧೆ ಯಾರೆಂದರೆ ಸ್ನೇಹಿತರೆ ಐಶ್ವರ್ಯ ರಂಗರಾಜನ್ ಅಂತ ಹೇಳ್ಬೋದು. ಐಶ್ವರ್ಯ ರಂಗರಾಜನ್ ಅಂದರೆ ಹೆಸರಿಗೆ ಯಾರಿಗೂ ಕೂಡ ಅಷ್ಟೊಂದು ನೆನಪು ಬರೋದಿಲ್ಲ. ಆದರೆ ಇವರು ಹಾಡಿರುವಂಥ ಹಾಡುಗಳು ಅಷ್ಟೊಂದು ತುಂಬಾ ಟ್ರೆಂಡ್ ಅಂತಲೇ ಹೇಳ್ಬೋದು. ಏಕಲವ್ಯ ಸಿನಿಮಾ ಆಗಿರ್ಬೋದು, KD ಸಿನಿಮಾ ಆಗಿರ್ಬೋದು, ಅದರ ಜೊತೆಗೆ ಗೋಸ್ಟ್ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ಹಲವಾರು ಈಗಿನ ಪ್ರತಿಯೊಂದು ಹಾಡುಗಳಲ್ಲಿ ಇವರ ವಾಯ್ಸ್ ಇದ್ದೇ ಇರ್ತದೆ. ಅಷ್ಟರ ಮಟ್ಟಿಗೆ ಇವರು ಇಡೀ ಕರ್ನಾಟಕಕ್ಕೆ ತಮ್ಮ ಸಿಂಗಿಂಗ್ ಮೂಲಕ ಚಿರಪರಿಚಯ ಆದಂಥವರು. ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸರಿಗಮಪಲ್ಲೂ ಕೂಡ ಇವರು ಇದ್ದರು. ಆದರೆ ಹಳೆ ಸೀಸನ್ಗಳು ಅಂತಲೇ ಹೇಳ್ಬೋದು. ಐಶ್ವರ್ಯ ರಂಗರಾಜನ್ ಅವರು ಕೂಡ ಒಬ್ಬ ಒಳ್ಳೆ ಸಿಂಗರ್. ಇವರು ಫೇಮಸ್ ಸಾಂಗ್ ಅಂದರೆ ಅಪ್ಪ ಯಾಕೋ ವಯಸ್ಸಾಯಿತು ಮದುವೆ ಆಗುವಂತಾರೆ, ಈ ರೀತಿಯಾಗಿ ಸಾಂಗ್ಗಳನ್ನ ಹಾಡೋದ್ರ ಮೂಲಕ ಇಡೀ ಕರ್ನಾಟಕಕ್ಕೆ ತುಂಬಾ ಫೇಮಸ್ ಆದಂಥ ಒಬ್ಬ ಸಿಂಗರ್ ಅಂದರೆ ಅದು ಐಶ್ವರ್ಯ ರಂಗರಾಜನ್ ಅಂತಲೇ ಹೇಳ್ಬೋದು. ಇವರು 6ನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇವೆ. ಆದರೆ ನೋಡೋಣ ಯಾರ್ಯಾರೆಲ್ಲ ಫೈನಲ್ ಆಗಿ ಕನ್ಫರ್ಮ್ ಆಗ್ತಾರೆ, ಯಾರ್ಯಾರೆಲ್ಲ ರಿಜೆಕ್ಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇದು ರೂಮರ್ಸ್ಗಳನ್ನು ನಾನು ಬಂದಿರುವಂಥ ರೂಮರ್ಸ್ಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಬೇರೆ ಯಾರು ಬರಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.